Okay, my dear students, now the effect of substituent on acidic nature, right? ಏನಪ್ಪ ಸಬ್ಸ್ಟಿಟ್ಯೂಯೆಂಟ್ಸ್ಗಳು ಬರೋದ್ರಿಂದ ಏನು ಆಗುತ್ತೆ ಅದನ್ನು ನಾವು ನೋಡಬೇಕು. ಸೊ ಇಲ್ಲಿ ಮೊದಲು ಎರಡು ನಮಗೆ ಗೊತ್ತಿರಬೇಕು. ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್, ಇಲ್ಲಿ ನೋಡಿ COOH ಐತಿ, ರೈಟ್. ಇಲ್ಲಿನೂ ಏನೈತಿ COOH ಐತಿ, ಇಲ್ಲಿನೂ ಏನೈತಿ COOH ಐತಿ. ಸೊ ಇದ್ರ ಬಾಜು ಯಾರು ಬರ್ತಾರೆ? ಎಲೆಕ್ಟ್ರಾನ್ ಕೊಡೋ, ಇದಕ್ಕೆ ಎಲೆಕ್ಟ್ರಾನ್ ಕೊಡೋರು ಬರ್ತಾರೋ ಏನು ಎಲೆಕ್ಟ್ರಾನ್ ತೊಗೊಳ್ಳೋರು ಬರ್ತಾರೋ? ಎಲೆಕ್ಟ್ರಾನ್ ಕೊಡೋರು ಬಂದ್ರಪ್ಪ ಅಂದರೆ ಅದಕ್ಕೆ ನಾವು ಏನಂತ ಹೇಳ್ತೇವೆ? ಎಲೆಕ್ಟ್ರಾನ್ ರಿಲೀಸಿಂಗ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಹೇಳ್ತೇವೆ. ಸೊ ಈಗ ಇಲ್ಲಿ ನಾನು ಇಲ್ಲಿ H ಹಚ್ತೇನೆ, ಇಲ್ಲಿ CH3 ಹಚ್ತೇನೆ, ಇಲ್ಲಿ ಈಥೈಲ್ C2H5 ಹಚ್ತೇನೆ, ರೈಟ್. ಇವೆಲ್ಲ ಗ್ರೂಪ್ಸ್ಗಳು ಏನಿದಾವಪ್ಪ? ಎಲೆಕ್ಟ್ರಾನ್ ಕೊಡುವಂತಹ ಗ್ರೂಪ್ಸ್ಗಳು, ರೈಟ್. ದಿಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ವಿಚ್ ಇನ್ಕ್ರೀಸಸ್ ದ ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್. ಏನು ಮಾಡುತ್ತೆ ಇದು? ಏನು ಮಾಡುತ್ತಪ್ಪ? ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್ ಆ್ಯಂಡ್ ಡಿಸ್ಟೆಬಿಲೈಸ್ ಆ್ಯಂಡ್ ಇಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ದ ಅಸಿಡಿಕ್ ನೇಚರ್. ಇದು ಏನು ಮಾಡುತ್ತೆ? ಎಲೆಕ್ಟ್ರಾನ್ ಕೊಟ್ಟು ಸೊ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಹೆಚ್ಚಿಗೆ ಆಗುತ್ತೆ. ಸೊ ಅವಾಗ ಇದು ಪ್ಲಸ್ ಚಾರ್ಜ್ ಏನಿದೆ ಹೊರಗಡೆ ಹೋಗುತ್ತೆ. ಸೊ ಪ್ಲಸ್ ಚಾರ್ಜ್ ಹೊರಗಡೆ ಹೋಯ್ತಪ್ಪ ಅಂದರೆ ಅಸಿಡಿಕ್ ನೇಚರ್ ಕಳ್ಕೊಳ್ಳುತ್ತೆ, ಬರೀ ಇಷ್ಟೇ ಉಳಿಯುತ್ತೆ ಕಾರ್ಬಾಕ್ಸಿಲೇಟ್ ಅಯಾನ್ ಅಂತ. ಸೊ ಅವಾಗ ನಾವು ಏನು ಹೇಳ್ಬೋದು? ಆಕ್ಸಿಜನ್ ಮೇಲೆ ಏನಾಗ್ತೈತೆ? ನೆಗೆಟಿವ್ ಚಾರ್ಜ್ ಆಕ್ಸಿಜನ್ ಮೇಲೆ ಹೆಚ್ಚಿಗೆ ಆಗೋದ್ರಿಂದ ಇದು ಕಂಪೌಂಡು ಇದ್ಲಿಂದ H+ ಹೊರಗಡೆ ಹೋಗುತ್ತೆ, ಅದಕ್ಕೆ ಡಿಸ್ಟೆಬಿಲೈಸ್ ಆಗುತ್ತೆ. ಇದು ಏನು ಮಾಡುತ್ತಪ್ಪ? ನಮಗೆ ಆಸಿಡಿಕ್ ನೇಚರ್ ಕಡಿಮೆ ಬರುತ್ತೆ. ಇದು ಹೊರಗೆ ಹೋಯ್ತಂದರೆ ಆಸಿಡಿಕ್ ನೇಚರ್ ಅಂತ ಉಳಿದೇ ಇಲ್ಲ. ಇಲ್ಲಿ ಒಂದು CH3 ಇರೋದ್ಲಿಂತ ಈ ಥರ ಆಯಿತು, ಇಲ್ಲಿ ಇನ್ನೂ 2 CH3 ಇರೋದ್ಲಿಂತ ಇದು ಪೂರ್ತಿ ಕಿತ್ಕೊಂಡೇ ಹೋಗಿಬಿಡ್ತೈತೆ. ಯಾಕೆ? ಇಲ್ಲಿ 2 ಜನ ಎಲೆಕ್ಟ್ರಾನ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿನೂ ಎಲೆಕ್ಟ್ರಾನ್ ಆಗಿ ಇದ್ರ ಮೇಲೆ ಹೆಚ್ಚಿಗೆ ಎಲೆಕ್ಟ್ರಾನ್ ಕೋಡ್ ಬರುತ್ತೆ. ಇದು H+ ಹೊರಗಡೆ ಹೋಯ್ತಪ್ಪ ಅಂದರೆ ಇದು ಏನು ಮಾಡುತ್ತೆ? ಲೂಸ್ ಮಾಡ್ಕೊಳ್ಳುತ್ತೆ H+. So that leads to decrease in the acidic nature. Now the length of alkyl group increases. ನಾನು ಹೇಳಿದೆ ಹೇಗೆ CH3 CH2 CH2 ಈ ಥರ ಇನ್ಕ್ರೀಸ್ ಹಾಕೊಂತ ಹೋಗುತ್ತೆ, ಅಸಿಡಿಕ್ ನೇಚರು ಡಿಕ್ರೀಸ್ ಹಾಕೊತ ಹೋಗುತ್ತೆ. ಇಲ್ಲಿ ನೋಡಿ ಏನು CH3 ಇಲ್ಲ, ಇಲ್ಲಿ ನೋಡಿ 1 CH3 ಐತಿ, ಇಲ್ಲಿ 2 ಕಾರ್ಬನ್ CH3 CH2 ಐತಿ. ಸೊ ಎಲ್ಲಿ ಎಲೆಕ್ಟ್ರಾನ್ಗಳು ಕೊಡುವಂತಹ ಗ್ರೂಪ್ಸ್ಗಳು ಮೀನ್ಸ್ CH3 CH2 NH2 ಭಾಳಷ್ಟಿದ್ದಾವೆ, OH ಇವೆಲ್ಲ ಇರ್ತಾವೆ, ಎಲೆಕ್ಟ್ರಾನ್ಸ್ ಕೊಡುವಂಥ ಗ್ರೂಪ್ಸ್ಗಳು ಇರ್ತಾವೆ ಎದ್ರ ಜೊತೆ COH ಜೊತೆ. ಸೊ ಅಲ್ಲಿ ಅಸಿಡಿಕ್ ನೇಚರ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಬಹಳ ಕಾರ್ಬನ್ ಚೈನ್ ಐತಿ. ಸೊ ಅದಕ್ಕಾಗಿ ಇಲ್ಲಿ ಎಲೆಕ್ಟ್ರಾನ್ಗಳು ಬಹಳ ಕೊಡುತ್ತೆ ಆಕ್ಸಿಜನ್ ಮೇಲೆ, ಡಿಸ್ಟೆಬಿಲೈಸ್ ಆಗುತ್ತೆ, ಅಸಿಡಿಕ್ ನೇಚರ್ ಆಗಿ ಉಳಿದಿಲ್ಲ. ಇದಕ್ಕೆ ಕಂಪೇರ್ ಮಾಡಿದರೆ ಇದು ಬಹಳ ಕಡಿಮೆ ಐತಿ, ಇದು ಸ್ವಲ್ಪ ಕಡಿಮೆ ಐತಿ, ಇದು ಬಹಳ ಅಸಿಡಿಕ್ ಲೆಸ್ ಅಸಿಡಿಕ್, ಲೀಸ್ಟ್ ಅಸಿಡಿಕ್ ಅಂದರೆ ಇದು ಕಡಿಮೆ ಆಗ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಡಿಕ್ರೀಸಿಂಗ್ ವೇ ಆಫ್ ಆರ್ ಡಿಕ್ರೀಸಿಂಗ್ ಆರ್ಡರ್ ವಿ ಆರ್ ಶೋವಿಂಗ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಹೌ ಇಟ್ ಈಸ್ ಡಿಕ್ರೀಸಿಂಗ್. ನೆಕ್ಸ್ಟ್ ಎಲೆಕ್ಟ್ರಾನ್ ತಗೊಳ್ಳುವಂಥದ್ದು ಡಿಕ್ರೀಸ್ ಆಗುವಂಥದ್ದಿದ್ದರೆ ಏನಾಗ್ತಿತ್ತು ಅದನ್ನೇ ನಾವು ನೋಡಬೇಕು. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಂತ ಇಲ್ಲಿ ನಾವು ನೋಡ್ತೇವೆ. ವಿಡ್ರಾ ಅಂದರೆ ತಗೊಳ್ಳೋದು, ರೈಟ್. ಅಲ್ಲಿ ಇನ್ಕ್ರೀಸ್ ಆಗ್ತಿತ್ತು. ಈಗ ನೋಡಿ ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ವಿಚ್ ಡಿಕ್ರೀಸಸ್ ದ ನೆಗೆಟಿವ್ ಚಾರ್ಜ್. ಈಗ ಏನಾಗುತ್ತಪ್ಪ? ಇಲ್ಲಿ ನೋಡಿ Cl ನಾನು ಬರೀತೇನೆ, ರೈಟ್. Cl, ಓಕೆ. ದೆನ್ CH2 COOH, CH3 ಇತ್ತು, ಒಂದು H ತೆಗೆದು ನಾನು Cl ಹಾಕ್ತೆ. ಇವ ಏನು ಮಾಡ್ತಾನೆ? ಎಲೆಕ್ಟ್ರಾನ್ ತೊಗೊತಾನೆ, ಯಾರು? Cl. ಆವಾಗ ಇದು H+ ಓಡಿ ಹೋಗೋದಿಲ್ಲ, ಇನ್ನೂ ಸ್ವಲ್ಪ ಇದ್ರ ಹತ್ತಿರ ಇರ್ಕೊಂತ ಬರ್ತೈತಿ. ಸೊ ಒಂದು Cl ಇತ್ತ ಸ್ವಲ್ಪ ಹತ್ತಿರ ಬರ್ತೈತಿ, 2 Cl ಇತ್ತ ಭಾಳ ಹತ್ತಿರ ಬರ್ತೈತಿ, 3 Cl ಇತ್ತಪ್ಪ ಭಾಳ ಹತ್ತಿರ ಬಂದುಬಿಡ್ತೈತಿ. ಸೊ ಅದಕ್ಕಾಗಿ ಏನಾಗುತ್ತೆ ಇಲ್ಲಿ? ಸೊ ಆ್ಯಸ್ ವಿ ಆರ್ ಸೀಯಿಂಗ್ ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂದರೆ Cl ತೊಗೋಬೋದು, Br ತೊಗೋಬೋದು, ಎನಿಥಿಂಗ್ ಯು ಕ್ಯಾನ್ ಟೇಕ್. ಆ್ಯಸ್ ವಿ ಆರ್ ಸೀಯಿಂಗ್ ಹಿಯರ್ ದ Cl ಈಸ್ gonna increasing, right? Hence what will happen? The acidic nature gonna increasing. Why? It will abstract or grabs the electron from the adjacent carbon. Hence it will not loses H+ ion. Hence it will be acidic as it is. You can see here ಇಲ್ಲಿ ಸ್ವಲ್ಪ ಅಸಿಡಿಕ್, ಇಲ್ಲಿ ಸ್ವಲ್ಪ ಹೆಚ್ಚಿಗಿರುತ್ತೆ, ಇಲ್ಲಿ ಬಹಳ ಅಸಿಡಿಕ್ ಇರುತ್ತೆ. ಯಾಕೆ ಅಸಿಡಿಕ್ ಹೆಚ್ಚಿಗಿರುತ್ತೆ? ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ಗಳು ಹೆಚ್ಚಿಗಿದ್ದಾವೆ. ಹೈಯರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ then acidic strength will be more or increases.
ಹೇಗೆ ಸಿ ಎಲ್ ಹೆಚ್ಚಿಗೆ ಹಾಕ್ಕೊಂತ ಹೋಗುತ್ತೋ ಬಿ ಆರ್ ಹೆಚ್ಚಿಗೆ ಹಾಕ್ಕೊಂತ ಹೋಗುತ್ತೋ ಹಾಗೆ ಆ್ಯಸಿಡಿಕ್ ನೇಚರ್ನು ಹೆಚ್ಚಿಗೆ ಹಾಕ್ಕೊತ ಹೋಗುತ್ತೆ. ಈಗ ಇದರ ನಂತರ ಒಂದು ಕಂಪ್ಯಾರಿಸನ್ ಮಾಡೋಣ ರಿಲೇಟಿವ್ ಅಲಿಫೆಟಿಕ್ ಮತ್ತು ಆರೋಮೆಟಿಕ್ ನಡು. ಇಲ್ಲಿ ನೋಡಿ ಎಚ್ COOH C6H5 ಅಂದರೆ ಬೆಂಜಿನ್ ರಿಂಗ್ ಎಚ್ ಇದ್ದಂಗೆ, ರೈಟ್. ಸೊ ಬೆಂಜಿನ್ ರಿಂಗ್ ಎಚ್. ಇದರಲ್ಲಿ ಮತ್ತು ಇದರಲ್ಲಿ ಯಾವುದು ಆ್ಯಸಿಡಿಕ್ ಸ್ಟ್ರೆಂತ್ ಹೆಚ್ಚಿಗಿದೆ ಕಡಿಮೆ ಇದೆ. ಮತ್ತು ಇದರಲ್ಲಿ ನೋಡಿ ನಾವು ನೋಡಿದ್ದೇವೆ ಹಿಂದಗಡೆ, ಇದಕ್ಕೆ ಕಂಪೇರ್ ಮಾಡಿದರೆ ಆ್ಯಸಿಡಿಕ್ ಸ್ಟ್ರೆಂತ್ ಇದರಲ್ಲಿ ಹೆಚ್ಚಿರುತ್ತೆ, ಇದರಲ್ಲಿ ಕಡಿಮೆ ಇರುತ್ತೆ. ಯಾಕೆ? ಇದು ಎಲೆಕ್ಟ್ರಾನ್ ಕೊಡೋದ್ಲಿಂತ ನಾವು ಹೇಳಿದ್ವಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದ್ಲಿಂತ ಆ್ಯಸಿಡಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಇರುವುದೇ ಒಂದು ಹೈಡ್ರೋಜನ್ ಹತ್ತಿರ, ಅದಕ್ಕಾಗಿ ಎಲೆಕ್ಟ್ರಾನ್ ಕೊಡೋದಿಲ್ಲ ಬಿಡೋದಿಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಇರ್ತೈತಿ. ಸೊ ಅದಕ್ಕಾಗಿ ಇದು ಮೋರ್ ಆ್ಯಸಿಡಿಕ್, ಅದು ಲೆಸ್ ಆ್ಯಸಿಡಿಕ್ ಆಗುತ್ತೆ. ಈಗ ಇದಕ್ಕೆ ಕಂಪೇರ್ ಮಾಡಿದರೆ ಬೆಂಜಿನ್ ರಿಂಗ್ ಈಸ್ ಅ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇವ ಏನು ಮಾಡ್ತಾನೆ? ಎಲೆಕ್ಟ್ರಾನ್ ತೊಗೊಳ್ತಾನೆ ಇವ, ರೈಟ್. C6H5 ಅಂದರೆ ಬೆಂಜಿನ್ ರಿಂಗ್. ಎಲೆಕ್ಟ್ರಾನ್ ತೊಗೊಳ್ಳೋದ್ಲಿಂತ ಏನಾಗುತ್ತೆ? ಬೆಂಜಿನ್ ರಿಂಗ್ ಆ್ಯಸಿಡಿಕ್ ಆಗಿ ರಿಯಾಕ್ಟ್ ಮಾಡುತ್ತೆ. ಇಲ್ಲಿ ಅಂತೂ ಬ್ರೇಕ್ ಆಗುವಂಥ ಚಾನ್ಸಸ್ ಇಲ್ಲ, ಯಾಕಂದರೆ ಒಂದೇ ಎಲೆಕ್ಟ್ರಾನ್ ರಿಯಾಕ್ಷನ್ ಏನಾಗೋದಿಲ್ಲ. ಸೊ ಇಲ್ಲಿನೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾನೆ. ಸೊ ಅದಕ್ಕಾಗಿ ಫಾರ್ಮಿಕ್ ಆ್ಯಸಿಡ್ ಕಂಪೇರ್ ಮಾಡಿದರೆ ಬೆಂಜಾಯಿಕ್ ಆ್ಯಸಿಡ್ ಏನೈತಿ? ಲೆಸ್ ಆ್ಯಸಿಡಿಕ್ ಐತಿ. ಇದು ಪೂರ್ತಿ ಲೀಸ್ಟ್ ಆ್ಯಸಿಡಿಕ್ ಐತೆ ಅಂತ ನಾವು ಹೇಳ್ತೇವೆ. ಬೆಂಜಿನ್ ರಿಂಗ್ ಇಸ್ ವಿಡ್ರಾಯಿಂಗ್ ಆ್ಯಸ್ ಕಂಪೇರಿಂಗ್ ಟು ದಿಸ್ ಒನ್. ಇಲ್ಲಿ ವಿಡ್ರಾಯಿಂಗ್ ಗ್ರೂಪ್ ಇರೋದ್ಲಿಂತ ಇದು ಆ್ಯಸಿಡಿಕ್ ಇರುತ್ತೆ ಅಂತ ನಾವು ಹೇಳ್ತೇವೆ. ಸೊ ಈ ಸೀರೀಸ್ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಸ್ವಲ್ಪ ನೆನಪಿಟ್ಕೋಬೇಕು. ಸೊ ಅಗೇನ್ ಐ ಹ್ಯಾವ್ ಡಿಸ್ಕಸ್ ದ ಸೇಮ್ ಥಿಂಗ್, ಫಾರ್ಮಿಕ್ ಆ್ಯಸಿಡ್, ಆ್ಯಸಿಟಿಕ್ ಆ್ಯಸಿಡ್ ಆ್ಯಂಡ್ ಪ್ರೊಪೆನಾಯಿಕ್ ಆ್ಯಸಿಡ್. ಹಿಂದ್ಗಡೆ ನಾವು ಏನು ಎಕ್ಸಾಂಪಲ್ ತೊಗೊಂಡಿದ್ವಿ ಅದನ್ನೇ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಇದರಲ್ಲಿ ಹೆಚ್ಚಿಗೆ ಆ್ಯಸಿಡಿಕ್ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲಿ ಪೂರ್ತಿ ಕಡಿಮೆ ಆ್ಯಸಿಡಿಕ್ ಇರುತ್ತೆ. ಇಲ್ಲಿ ಅಗೇನ್ ಇದನ್ನೇ ನಾನು ತೊಗೊಂಡಿದ್ದೇನೆ, ಮತ್ತು ಬೇರೆ ಏನು ತೊಗೊಂಡಿಲ್ಲ. ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಸಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್. ಪಿರಿಯಾಡಿಕ್ ಟೇಬಲ್ನಲ್ಲಿ ಬರುತ್ತೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಅಂತ. ಸೊ ಮೇಲ್ಗಡೆಲಿಂದ ಕೆಳಗೆ ಬಂದರೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗುತ್ತೆ, ಎಲೆಕ್ಟ್ರಾನ್ ಜಗ್ಗುವಂಥ ಪ್ರಾಪರ್ಟಿ ಇದರ ಹತ್ರ ಹೆಚ್ಚಿಗಿರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನಾನು ಬರೆದಿದ್ದೇನೆ, ಇದು ಬಹಳ ಹೆಚ್ಚಿಗಿರುತ್ತೆ, ಇದು ಸ್ವಲ್ಪ ಕಡಿಮೆ ಇರುತ್ತೆ, ಇದು ಪೂರ್ತಿ ಕಡಿಮೆ ಇರುತ್ತೆ. ಯಾಕೆ? ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದೆ. ಫ್ರಮ್ ಟಾಪ್ ಟು ಬಾಟಮ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಸೊ ಬ್ರೋಮಿನ್ ವಿಲ್ ಆಲ್ಸೋ ಅಬ್ಸ್ಟ್ರಾಕ್ಟ್ ದ ಎಲೆಕ್ಟ್ರಾನ್ ಬಟ್ ನಾಟ್ ದ್ಯಾಟ್ ಮಚ್ ಆ್ಯಸ್ ದೀಸ್ ಟು. ಇದಕ್ಕೆ ಕಂಪೇರ್ ಮಾಡಿದರೆ ಇದರ ಹತ್ರ ಎಲೆಕ್ಟ್ರಾನ್ ಜಗ್ಗುವಂಥ ಪ್ರಾಪರ್ಟಿ ಹೆಚ್ಚಿಗೆ ಐತಿ. ಸೊ ಅದಕ್ಕಾಗಿ ನಾವೇನು ಮಾಡಿದ್ದೀವಪ್ಪ, ಇದು ಬಹಳ ಹೆಚ್ಚಿಗೆ ಐತಿ, ಇದು ಸ್ವಲ್ಪ ಕಡಿಮೆ ಇದೆ, ಇದು ಪೂರ್ತಿ ಲೀಸ್ಟ್ ಕಡಿಮೆ ಇದೆ ಅಂತ ನಾವು ಇಲ್ಲಿ ತೋರಿಸ್ತೇವೆ. ದಿಸ್ ಈಸ್ ಹೌ ವಾಟ್ ದ ಕಂಪ್ಯಾರಿಸನ್ ಆಫ್ ಆಸಿಡಿಕ್ ಸ್ಟ್ರೆಂತ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ವಿತ್ ಅ ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್. ಇಟ್ ಮೇ ಬಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆ್ಯಂಡ್ ಡೊನೇಟಿಂಗ್ ಗ್ರೂಪ್. ಅಗೇನ್ ಸೇಮ್ ಎಕ್ಸಾಂಪಲ್, ಇಲ್ಲಿ ತೊಗೊಂಡಿರುವಂಥ ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೇನೆ, ಆದರೆ ಇಲ್ಲಿ ಏನು ಮಾಡಿದ್ದೇನೆ ನಾನು ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಬರೆದಿದ್ದೇನೆ. ಈ ಥರ ಹೋಗಕತ್ತೀವಿ ಅಂದರೆ ಏನಾಗುತ್ತೆ, ಇದರೊಳಗಡೆ ಬಹಳ ಹೆಚ್ಚಿಗಿದೆ, ಕಡಿಮೆ ಪೂರ್ತಿ ಕಡಿಮೆ ಇದೆ, ಅದನ್ನೇ ನಾನು ಉಲ್ಟಾ ಬರೆದಿದ್ದೇನೆ. ಇಲ್ಲಿ ನೋಡಿ ಡಿಕ್ರೀಸಿಂಗ್ ಆರ್ಡರ್, ಇದರಲ್ಲಿ 3 CL ಬಹಳ ಹೆಚ್ಚಿಗೆ ಐತಿ, ಇದರಲ್ಲಿ ಸ್ವಲ್ಪ ಕಡಿಮೆ, ಇದರಲ್ಲಿ ಪೂರ್ತಿ ಕಡಿಮೆ ಆಸಿಡಿಕ್ ಸ್ಟ್ರೆಂತ್ ಇದೆ ಅಂತ ನಾವು ಹೇಳ್ತೇವೆ. ಮೋನೋಕ್ಲೋರೋ ಆ್ಯಸಿಟಿಕ್ ಆ್ಯಸಿಡ್ ಅಂತ ನಾವು ಹೇಳ್ತೇವೆ. ಯಾಕೆ? 1 ಕ್ಲೋರೋ ಐತಿ, ಇದು 2 ಕ್ಲೋರೋ ಐತಿ, ಇದು 3 ಕ್ಲೋರೋ ಐತಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ದ ಸೆಕೆಂಡ್ ಪ್ರಾಪರ್ಟಿ. Thank you.